ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಸಿಂಹದಿಂದ ಇನ್ನುಳಿದ 4 ರಾಶಿಗಳ ಈ ವಾರದ ಇಡೀ ಭವಿಷ್ಯ ಹೇಗಿದೆ ತಿಳಿಸ್ಕೊಡೋದಾದ್ರೆ ನೋಡೋಣ. ಸಿಂಹರಾಶಿಯವರಿಗೆ ಹೇಗಿದೆ ಅಂತ. ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಷ್ಟ್ರಾಧಿಪತಿ ಚೆನ್ನಾಗಿದ್ದಾನೆ, ಕರ್ಮಸ್ಥಾನ, ಅಲ್ಲಿ ವಸ್ತುತಃ ಶತ್ರುಕ್ಷೇತ್ರ, ಅದು ದಿಗ್ಬಲ ಇದೆ. ಒಂದು ತೊಡಕು, ಒಂದು ಫಲ ಎರಡೂ ಇದೆ. ಭಾಗ್ಯಾಧಿಪತಿ ಬಂದಿದ್ದಾನೆ, ಅದು ತುಂಬ ಒಳ್ಳೆಯದು. ಹೀಗಾಗಿ ನಿಮಗೆ ದೈವಾನುಕೂಲದಿಂದ ಹೆಚ್ಚು ಕಾರ್ಯ ಸುಲಭಗಳಾಗ್ತಾ ಹೋಗುತ್ತೆ. ನೀವು ಅಂದ್ಕೊಂಡಿದ್ದೆಲ್ಲ ದೈವ ಸಹಾಯದಿಂದ ಆಯ್ತಪ್ಪ, ನಾನು ಏನು ಇಷ್ಟು ಕಷ್ಟ ಅಂದ್ಕೊಂಡಿದ್ದೆ ಅದು ಇಷ್ಟು ಸುಲಭ ಆಗೋಯ್ತಲ್ಲ ಅಂತ ಆ ಮಟ್ಟಿಗೆ ನಿಮಗೆ ಸಮಾಧಾನ ಖಂಡಿತ ಸಿಗುತ್ತೆ, ಅದರಲ್ಲಿ ಸಂಶಯ ಬೇಡ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸೋಣ. ವಾರ ಮಧ್ಯದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಪ್ರಧಾನವಾದ ಅಂಶ. ಸ್ವಲ್ಪ ಹುಷಾರು. ಅನಗತ್ಯ ವ್ಯಯಗಳನ್ನು ಸೂಚಿಸ್ತಾ ಇದೆ. ಖರ್ಚು ಬೇಕಾಗಿರಲ್ಲ ನಮ್ಮ ಮನೆಗೆ, ಆದರೂ ತೊಗೊಂಬಂದು ಗುಡ್ಡೆ ಹಾಕ್ಕೊಳ್ಳೋದು ಮತ್ತು ಅದನ್ನು 5 ಪೈಸೆ ಉಪಯೋಗಿಸಲ್ಲ, ಅದರಿಂದ ಪ್ರಯೋಜನವೂ ಇಲ್ಲ. ಹಣ ಹಾಳು, ಮನೆಯಲ್ಲಿ ವಸ್ತು ಭಾರ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಲಾಭದಾಯಕವಾಗಿದೆ. ಹೆಚ್ಚಿನ ಸಂಪಾದನೆಗೆ ಅವಕಾಶ ಇದೆ. ವೃತ್ತಿಯಲ್ಲೂ ನಿಮಗೆ ಸ್ವಲ್ಪ ಸಮಾಧಾನ ಕಾಣ್ತೀರ. ವಾರ ಮಧ್ಯದಲ್ಲಿದ್ದಂಥ ವರ್ಕ್ ಪ್ರೆಷರ್ ವಾರದ ಅಂತ್ಯದ ವೇಳೆಗೆ ಸ್ವಲ್ಪ ಅನುಕೂಲ ಆಗುತ್ತೆ. ದೈವ ಸಹಾಯವೂ ಇದೆ, ಇತ್ತ ವೃತ್ತಿಯಲ್ಲೂ ಅನುಕೂಲ ಇದೆ. ಹೆಚ್ಚಿನ ಅನುಕೂಲಕ್ಕೆ ದಾರಿಯಾಗುತ್ತಲ್ಲ, ಇದು ತುಂಬ ಒಳ್ಳೆಯದು. ವ್ಯಾಪಾರಿಗಳಿಗೂ ಚೆನ್ನಾಗಿರ್ತಕ್ಕಂಥದ್ದು. ಪರಿಹಾರಕ್ಕೆ ಏನಪ್ಪ, ಈ ವಾರ ನಿಮಗೇನು ಅಷ್ಟು ತೊಡಕಿಲ್ಲ, ಸಣ್ಣ ಪುಟ್ಟ ತೊಡಕುಗಳು ಅಷ್ಟೇ. ಅದರ ನಿವಾರಣೆಗೆ ನೋಡಿ, ಈಶ್ವರ ಸನ್ನಿಧಾನದಲ್ಲಿ ಅಕ್ಕಿ ಸಮರ್ಪಣೆ ಮಾಡಿ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಹಣಕಾಸಿನ ನಷ್ಟ ಉಂಟಾಗುತ್ತೆ. ಅದು ಕಾರಣ ಮಾಂದಿ ಹಾಗೂ ಚಂದ್ರ ತುಂಬ ವೀಕ್ ಆಗಿರೋ ಕಾರಣದಿಂದಾಗಿ. ಇನ್ನು ವಾರದ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವ್ಯಯವೂ ಇದೆ, ಲಾಭವೂ ಇದೆ. ಲಾಭ ನಷ್ಟಗಳನ್ನು ಎರಡನ್ನೂ ಕಾಣ್ತೀರ. ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಬೇಡ, ಚೆನ್ನಾಗಿದೆ. ಅಷ್ಟು ಹೆಚ್ಚಿನ ನಷ್ಟಗಳಿಲ್ಲ. ಆದರೆ ದಾಂಪತ್ಯದಲ್ಲಿ ಮನಸ್ತಾಪಗಳು, ಅದು ರಾಹು ಕಾರಣದಿಂದಾಗಿ ಸ್ವಲ್ಪ ಸಮಾಧಾನ ಬೇಕು, ಶಾಂತಿ ಬೇಕು, ಸಹಿಸಿಕೊಳ್ಳುವ ಶಕ್ತಿ ಬೇಕು. ಅದರಿಂದ ದಾಟ್ತೀರ ಕಷ್ಟಗಳನ್ನ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ವಾತಾವರಣ ಏನೋ ಕಹಿಯಾಗಿದೆ, ಏನು ಕೆಲಸ ಮಾಡಲಿಕ್ಕೆ ಕೊಟ್ಟರೆ ಸಮಾಧಾನವಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಆ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು ವೀಕೆಂಡಲ್ಲಿ. ವ್ಯಾಪಾರಿಗಳಿಗಷ್ಟೇ ಸ್ವಲ್ಪ ಅಸಮಾಧಾನವನ್ನು ಸೂಚಿಸ್ತಾ ಇದೆ. ಆರೋಗ್ಯ ವ್ಯತ್ಯಾಸ, ಕಾರ್ಯಗಳಲ್ಲಿ ವಿಘ್ನ ಸಂಭವದ ಕಾರಣ ಚಂದ್ರ ಮಾಂದಿ ಇದ್ದಾಗ. ಇದಕ್ಕೇನಪ್ಪ ಪರಿಹಾರ ಏನಪ್ಪ, ಒಂದು ವಾರ ಇಡೀ ನೀವು ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಗೆ ಶ್ರೀನಿವಾಸ ಸನ್ನಿಧಾನಕ್ಕೆ ಬಿಳಿ ವಸ್ತ್ರ ಅಥವಾ ಪುಷ್ಪ ಎರಡರಲ್ಲಿ ಯಾವುದಾದ್ರೂ ಸರಿ ಅದನ್ನು ಸಮರ್ಪಣೆ ಮಾಡಿ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ಆರೋಗ್ಯ ವ್ಯತ್ಯಾಸ ಇದೆ. ಯಾಕೆ ಅಂದರೆ ಮಾಂದಿ ಇರೋ ಕಾರಣದಿಂದಾಗಿ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ತೀರಾ, ತಲೆನೋವು, ತಲೆ ಸಿಡಿತ ಇಂಥದ್ದು. ಆದರೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ವಾರದ ಆದಿಯಲ್ಲಿ ನಿಮಗೆ ಸೋಮವಾರ ಮಂಗಳವಾರ ವ್ಯಾಪಾರಿಗಳಿಗೂ ಅಷ್ಟೇ ತುಂಬ ಚೆನ್ನಾಗಿದೆ. ಅದರಲ್ಲೂ ಹೋಟೆಲ್ ಇಂಡಸ್ಟ್ರಿ ತತ್ಸಂಬಂಧಿ ಒಂದು ತರಕಾರಿಯಿಂದ ಹಿಡಿದು ಅದನ್ನು ಸರ್ವ್ ಮಾಡೋವರೆಗೆ ಯಾವ್ಯಾವ ಕ್ಷೇತ್ರಗಳಿದ್ದಾವೆ ಎಲ್ಲ ಕಡೆ ತುಂಬ ಅನುಕೂಲಕರವಾಗಿದೆ. ಹೆಚ್ಚಿನ ಲಾಭ ಗಳಿಸ್ತೀರ, ಸಂಶಯ ಬೇಡ. ಅದರಲ್ಲಿ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಇನ್ನು ವಾರದ ಆದಿ ಅಂದರೆ ಪ್ರಾರಂಭ ಚೆನ್ನಾಗಿದ್ದರೆ ಸ್ವಲ್ಪ ಜೋಶ್ ಇರುತ್ತದೆ, ಆ ರೀತಿಯಲ್ಲಿ ಚೆನ್ನಾಗಿದೆ ತುಲಾರಾಶಿಯವರಿಗೆ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಲಾಭ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ, ಕೆಲಸದಲ್ಲಿ ಸ್ವಲ್ಪ ತೊಡಕುಗಳು ಬರ್ತಕ್ಕಂಥದ್ದು, ಇನ್ನೊಬ್ಬರು ಪ್ರೆಷರ್ ಮಾಡೋದು, ನಿಮ್ಮ ಸುಪರ್ದಿಗೆ ಒಳಪಡೆದವರೆಲ್ಲ ನಿಮಗೆ ಗೈಡ್ ಮಾಡಲಿಕ್ಕೆ ಶುರು ಮಾಡಿದ್ರೆ ಬೇಸರ ಆಗುತ್ತಲ್ಲ, ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ. ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಕಿರಿಕಿರಿ ನೋಡಿ. ಪ್ರಧಾನವಾಗಿ ಈ ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಸನ್ನಿಧಾನದಲ್ಲಿ ಒಂದು ಸೇವೆ ಮಾಡಿಸಿ, ಅಷ್ಟೋತ್ತರ ಸೇವೆ ಮಾಡಿಸಿ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೆಚ್ಚಿನ ವ್ಯಯ ಇದೆ. ಶತ್ರುಗಳು ದೂರ ಆಗಿಬಿಡ್ತಾರೆ. ಕಾರಣ ಕುಜನ ಪ್ರಭಾವದಿಂದಾಗಿ ನಿಮಗೆ ಶತ್ರುಗಳು ದೂರ ಆಗ್ತಾರೆ. ತಂದೆ ಬಂಧುಗಳಲ್ಲಿ ಏನಾದ್ರು ಕಲಹ ಇದ್ದರೆ ಅದು ನಿವಾರಣೆಯಾಗುತ್ತೆ. ಸಾಲದಿಂದ ಮುಕ್ತರಾಗ್ತೀರ, ಹೊರಗೆ ಬರ್ತೀರ. ತುಂಬ ಚೆನ್ನಾಗಿದೆ. ಮನಸ್ಸಿಗೆ ಒಂದು ಧೈರ್ಯ, ಧೃತಿ ಬರ್ತದೆ. ಆದರೆ ವ್ಯಯ ಇದೆ, ಖರ್ಚು ಇದೆ, ಸ್ವಲ್ಪ ಹುಷಾರು. ಕಾಲಿನ ಬೆರಳುಗಳ ತೊಡಕುಗಳು ಉಂಟಾಗುವ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರಾಗಿ ಓಡಾಡಿ. ಇನ್ನು ವಾರದ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸ್ತೀರ. ಕೆಲಸಗಳಲ್ಲಿ ವಿಘ್ನಗಳು, ತೊಡಕುಗಳು ಉಂಟಾಗುತ್ತೆ. ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವ ಸಾಧ್ಯತೆ ಇದೆ. ಕೆಲಸ ಆಗ್ತಾ ಇರುತ್ತೆ, ಆದರೆ ಕಿರಿಕಿರಿ ನಿಮಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ತ್ರೀಯರಿಗೆ ನಷ್ಟ ಸೂಚಿಸ್ತಾ ಇದೆ. ಮತ್ತು ಮುಖಭಂಗವಾಗುತ್ತೆ, ಸೋತು ಬಿಡ್ತೀರ. ಯಾವುದೋ ಒಂದು ಪಂದ್ಯವೋ ಮತ್ತೊಂದು ಈ ರೀತಿಯಲ್ಲಿ ಮಾತಿನ ಪಂದ್ಯವೇ ಆಗಿಬಿಟ್ಟಿರುತ್ತೆ. ಅದರಲ್ಲಿ ಸೋತು ಹೋಗ್ತಕ್ಕಂಥದ್ದು, ಅದು ಮನಸ್ಸಿಗೆ ಬೇಸರ ಆಗೋದು. ವೃತ್ತಿಯಲ್ಲಿ ಅನುಕೂಲ ಇದೆ. ಹೀಗಾಗಿ ಹಿರಿಯರ ಸಹಕಾರವೂ ಚೆನ್ನಾಗಿದೆ. ಹಿರಿಯರಿಂದ ಸಲಹೆ ತಗೊಳ್ಳಿ. ಆದಷ್ಟು ಈ ವಾದ, ಚರ್ಚೆ ಇಂಥವುಗಳಿಂದ ದೂರ ಇದ್ದರೆ ಬಹಳ ಒಳ್ಳೆಯದು. ಇದಕ್ಕೆ ಪರಿಹಾರ ಏನಪ್ಪ, ಪ್ರಧಾನವಾಗಿ ಕುಜ ಚೆನ್ನಾಗಿದ್ದಾನೆ, ಆತಂಕ ಮಾಡ್ಕೋಬೇಡಿ. ಮುಖ್ಯವಾಗಿ ಚಂದ್ರನ ಬಲ ಕಡಿಮೆ ಇರೋದ್ರಿಂದ ಪರಿಹಾರಕ್ಕೆ ಒಂದು
ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು. ಎರಡನೆಯದು, ಇಲ್ಲಿ ಚಂದ್ರನ ಬಲಹೀನತೆ ಕಾರಣದಿಂದಾಗಿ ಅಮ್ಮನವರ ಸನ್ನಿಧಾನಕ್ಕೆ ಪ್ರತಿ ದಿವಸ ಅಕ್ಕಿ ಸಮರ್ಪಣೆ ಮಾಡಿ ಅಥವಾ ಹಾಲಿನ ಸಮರ್ಪಣೆ ಮಾಡಬಹುದು. ಇದು ತುಂಬ ಸಹಾಯವಾಗುತ್ತೆ. ಇದು ವೃಶ್ಚಿಕವರೆಗಿನ ಈ ಇಡೀ ವಾರದ ಫಲಗಳು. ಇನ್ನು ಉಳಿದ 4 ರಾಶಿಗಳ ಇಡೀ ವಾರದ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಆದರೆ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.